ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಇವತ್ತು ಮಾರ್ನಿಂಗಿಂದ 7:30 ಆಯಿತು ಡ್ಯೂಟಿ ಬರೋಷ್ಟರಲ್ಲಿ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಇವತ್ತಿನ ಸ್ಪೆಷಲ್ ಅಂತಂದರೆ, ನಾಳೆ ನಮ್ಮನೆ ಫಂಕ್ಷನ್ ಇರೋದ್ರಿಂದ ಇವತ್ತಿನ ಪ್ರಿಪ್ರೇಷನ್ ಹೇಗೆ ಅನ್ನೋದೇ ಇವತ್ತಿನ ಸ್ಪೆಷಲ್. ಇವತ್ತು ಹೇಗಿರುತ್ತೆ, ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀನಿ, ನನಗೆ ಟೈಮೇ ಸಾಕಾಗ್ತಾ ಇಲ್ಲ ಪ್ರಿಪೇರ್ ಆಗಲಿಕ್ಕೆ. ಇಷ್ಟು ದಿನ ಊರಲ್ಲಿ ಇದ್ದಿದ್ದಾಯಿತು. ಇವಾಗ ನಿನ್ನೆ ಅಷ್ಟೇ ಊರಿಂದ ಬಂದಿದ್ದೀನಿ. ಅದಾಗಿದ್ದಾದಮೇಲೆ ಸಡನ್ನಾಗಿ ಫಂಕ್ಷನ್ ಅಂತ ಅಂದಿದ್ದಾರೆ. ನೋಡೋಣ, ಪ್ರಿಪೇರ್ ಆಗಬೇಕು. ಔಟ್ಫಿಟ್ ಎಲ್ಲ ರೆಡಿ ಮಾಡಿದ್ದೀನಿ ಆಲ್ರೆಡಿ ನಾನು. ನಾಳೆ ಹೇಗೆ ಪ್ರಿಪೇರ್ ಆಗಬೇಕು, ನಾನೇ ಸೆಲ್ಫ್ ಮೇಕಪ್ ಮಾಡ್ಕೋಬೇಕಾ ಅಥವಾ ಯಾರಿಗಾದ್ರೂ ಆರ್ಡ್ರ್ ಕೊಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಇವತ್ತು ಸಂಜೆ 5 ಡಿಸೈಡ್ ಆಗುತ್ತೆ. ಮತ್ತು ನನಗೆ ಅಂತೂ ಈ ಕರ್ಲಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಂತೂ ತುಂಬ ಕಷ್ಟ. ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಸುಮ್ಮನೆ ಯಾರಿಗಾದ್ರೂ ಮೇಕಪ್ ಆರ್ಡರ್ ಕೊಟ್ಬಿಡ್ಲಾ ಅಂತ ಅಂದ್ಬಿಟ್ಟು. ಬಟ್ ಅಷ್ಟೊಂದೆಲ್ಲ ಏನು ನೀಡಿಲ್ಲ ಅಂತ ಅನಿಸುತ್ತೆ. ಬಟ್ ಏನೋ ಒಂಥರ ಸ್ಪೆಷಲ್ಲಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು, ಯಾವಾಗಲೂ ರೇರಾಗಿ ಒಂದ್ಸರಿ ಫಂಕ್ಷನ್ ನಡೆಯೋದಲ್ವ. ಸೊ ಹಾಗಾಗಿ ಆ್ಯಂಡ್ ಈಗ ನಮ್ಮ ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ, ಪಾರ್ಟಿ ಆಗಿರೋದ್ರಿಂದ ಒಂದು ಸ್ವಲ್ಪ ಏನಪ್ಪ ವೆಸ್ಟರ್ನ್ ಟೈಪಲ್ಲಿ ಲುಕ್ನ ಕ್ರಿಯೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ. ಆ್ಯಂಡ್ ಬ್ಲಾಗ್ ಕೂಡ ಕಂಟಿನ್ಯೂ ಆಗುತ್ತೆ. ಇವತ್ತು ಮಾರ್ನಿಂಗ್ ಇರೋದ್ರಿಂದ ಸ್ವಲ್ಪ ಯಾರು ಪೇಷಂಟ್ ಕಡಿಮೆನೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಕೆಲಸ ಎಲ್ಲ ಮುಗಿಸಿ ಎಲ್ಲಾದರೂ ಈವ್ನಿಂಗ್ ಬೇಗ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಮಂಜು ನಮ್ಮ ಜೊತೆಗೇ ಇದ್ದಾರೆ. ಬಟ್ ಇರ್ತಾರ ಇಲ್ವಾ ಕನ್ಫರ್ಮ್ ಇಲ್ಲ. ಇವತ್ತು ಹೊರಡೋದಂತೂ ಗ್ಯಾರಂಟಿ, ಯಾಕೆಂದರೆ ಅರೌಂಡ್ 15 ಡೇಸ್ ಆಗೋಯ್ತು ಅವ್ರು ನಮ್ಮ ಜೊತೆಗೆ ಬಂದು. ಸೊ ಇವತ್ತು ಇರೋಲ್ಲ ಅಂತ ಹೇಳಿದರು. ಸೊ ನಾನನ್ನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಫಂಕ್ಷನ್ಗೆ ಇದ್ದರೆ ಇರಲಿ, ಹೋದರೆ ಹೋಗಲಿ ಅಂತ ಅಂದ್ಕೊಬಿಟ್ಟಿದ್ದೀನಿ. ಯಾಕೆಂದರೆ 15 ಡೇಸ್ ಆಗಿದೆ. ಮತ್ತು ಇರಿ ಅಂತ ಅಂದರೆ ನೆಕ್ಸ್ಟ್ ಏನಾದರೂ ಕಮಿಟ್ಮೆಂಟ್ ಬಂದಾಗ ನನ್ನ ಮೇಲೇ ಹೇಳ್ಬಿಡ್ತಾರೆ. ಸೊ ಅದಕ್ಕೇ ಹೋಗಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದ್ದರೆ ಇನ್ನೂ ಖುಷಿನೇ. ನಾನು ಇರಿ ಅಂತಲೇ ಹೇಳ್ತಾ ಇರೋದು. ಬಟ್ ಆದರೆ ಹೋಗ್ತೀನಿ ಅಂತ ಅಂತಿದ್ದಾರೆ. ಅವ್ರಿಗೇನಪ್ಪ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದು ಸ್ವಲ್ಪ ಇಷ್ಟನೇ ಇಲ್ಲ ಅಂತ ಅನಿಸುತ್ತೆ. ನಿನ್ನೆ ಅಷ್ಟೇ ಒಂದು ಸ್ವಲ್ಪ ಪಾರ್ಲರ್ಗೆ ಹೋಗಿ ಐಬ್ರೋಸ್ ಎಲ್ಲ ಮಾಡಿಸಿ, ಸ್ವಲ್ಪ ಫೇಸ್ ಕ್ಲೀನಪ್ ಎಲ್ಲ ಮಾಡಿಸಿ ಮುಗಿಸಿದ್ದಾಯಿತು. ನೆಕ್ಸ್ಟ್ ಇವಾಗ ಔಟ್ಫಿಟ್ಟಿಗೆ ಬೇಕಾಗಿರೋಂಥ ಜ್ಯುವೆಲ್ಸು ಅದೆಲ್ಲ ಪರ್ಚೇಸ್ ಮಾಡಬೇಕಾಗುತ್ತೆ ಇವತ್ತು. ಸೊ ಇವತ್ತು ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. ಆ್ಯಂಡ್ ಹೇರ್ ಸ್ಟೈಲ್ ಯಾವ ಥರ ಮಾಡ್ಕೊಳ್ಳೋದಂತ ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಇವತ್ತಿಂದನೇ ಯೋಚನೆ ಮಾಡ್ತಾಯಿದ್ದೀನಿ, ಹೆಂಗಪ್ಪ ನಾಳೆ ಅಂತ ಅಂದ್ಬಿಟ್ಟು. ನಾಳೆ ಯಾವ ಥರ ನಾನು ಲುಕ್ನ ಕ್ರಿಯೇಟ್ ಮಾಡ್ತೀನಿ ಅನ್ನೋದು ನನಗೇ ಒಂಥರ ಅಯ್ಯೋ ಏನಾಗುತ್ತೋ. ಚೆನ್ನಾಗಿರೋ ಡ್ರೆಸ್ ಬೇರೆ ತೊಗೊಬಿಟ್ಟಿದ್ದೀನಿ, ಪಾರ್ಟಿ ವೇರ್ ಡ್ರೆಸ್ಸು. ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ರೆಡಿ ಆಗ್ತೀನೋ ಇಲ್ವೋ ಅನ್ನೋದೇ ನನ್ನ ಡೌಟು. ಮಾರ್ನಿಂಗ್ ಕಾಫಿ ಕೊಡಲಿಲ್ಲ ಅಂತ ಅಂದರೆ ಏನೋ ಒಂಥರ ಮೂಡಿ ಅಂತ ಅನ್ನಿಸ್ತಾ ಇರುತ್ತೆ. ಫಸ್ಟ್ ಕಾಫಿ ಕುಡಿಬೇಕು. ಸ್ವೀಟ್ ಡ್ಯೂಟಿಗೆ ಬಂದಿದ್ದು ಕೆಲಸ ಎಲ್ಲ ಮುಗಿಸ್ಬರ್ಬೇಕಲ್ಲ. ಸೊ ಸ್ವಲ್ಪ ಲೇಟೇ ಆಗೋಯಿತು ಬರೋ ಅಷ್ಟರಲ್ಲಿ. ಇನ್ನು ಕುಡಿಯೋಕ್ಕೆ ಆಗಲಿಲ್ಲ. ಬೆಳಗ್ಗೆ ನಾನು ಬರೋ ಅಷ್ಟರಲ್ಲಿ ಟಿಫನ್ ಕೂಡ ಆಗಿತ್ತು. ಬಟ್ ಆದರೆ ಇನ್ನೂ ಅದು ವಿಜಿಲ್ ಹೋಗಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಡ್ಬಂದೇ ಇಲ್ಲ. ನೋಡೋಣ ಯಾರು ಟಿಫನ್ ತಂದು ಕೊಡ್ತಾರೆ ಅಂತ ಅಂದ್ಬಿಟ್ಟು. ಮಂಜುನೂ ಇದ್ದಾರೆ ಮನೇಲಿ ಇವತ್ತು, ತಗೊಬರ್ಬಹುದು. ಅವ್ರು ಜಾಸ್ತಿ ನನಗೆ ಪ್ರಿಫರೆನ್ಸ್ ಕೊಡೋದು. ಯಾವಾಗಲೂ ಬೈತಾ ಇರ್ತಾರೆ ಕೆಲಸ ಅಂತ ಅಂದ್ಬಿಟ್ಟು. ಕೆಲಸಕ್ಕೆ ಹೋಗಬೇಡ, ಊಟ ತಿಂಡಿ ಮಾಡು, ನಿನ್ನ ಕೆಲಸಗಳನ್ನ ನೋಡ್ಕೊ ಫಸ್ಟು, ಆಮೇಲೆ ಕೆಲಸ ಅಂತ ಅಂದ್ಬಿಟ್ಟು. ಆ್ಯಂಡ್ ಕಾಫಿಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ಪೇಷಂಟ್ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೆ. ಈ ಪೇಷಂಟ್ ಎಲ್ಲ ಕ್ಲಿಯರ್ ಮಾಡಿ ಕಾಫಿಗೆ ಹೋಗ್ತೀನಿ. ನಾನು ಕಾಫಿ ಕುಡ್ದಿಲ್ಲ ಅಂತಂದರೆ ಇರೋಕ್ಕೇ ಆಗಲ್ಲ. ಅಭ್ಯಾಸ ಹೋಗ್ಬಿಟ್ಟಿದ್ದೆ. ಫುಲ್ ಫೇಸ್ ಒಂಥರ ಮಾರ್ನಿಂಗ್ ಶಿಫ್ಟ್ ಬಂದರೆ ಡಲ್ಲಾಗಿರುತ್ತೆ. ಏಕೆಂತಂದರೆ ನಿದ್ದೆ ಆಗಿರಲ್ಲ ಸರಿಯಾಗಿ. ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಬರಬೇಕು. ಸೊ ರೈತರಂಗೂ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕೆಟಲ್ ಇರೋದ್ರಿಂದ ಇಲ್ಲೇ ಬಿಸಿನೀರು ಇಟ್ಕೊಂಡು ಕುಡಿತೀನಿ ಬೇಕಾದಾಗೆಲ್ಲ. ಬಟ್ ಆದರೆ ಏನೇ ಮಾಡಿದ್ರು ಟೀ ಕಾಫಿ ಕುಡಿದಷ್ಟು ಸಮಾಧಾನ ಅಂತ ಆಗಲ್ಲ. ಸೊ ಗೈಸ್, ನಾನು ಇವಾಗ ಕಾಫಿ ಕುಡಿಯೋಕ್ಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಿಸ್ ಮಾಡಿದೆ ವಾಶ್ ಮಾಡಿ. ಅನಿಸುತ್ತೆ ಒಬ್ಬೊಬ್ಬರಿಗೆ, ಎಲ್ಲರಿಗೂ ಅಲ್ಲ. ನನಗಂತೂ ಕಾಫಿ ಟೀ ಕುಡಿದು ಇರೋಕ್ಕೆ ಆಗಲ್ಲ. ಬಿಫೋರ್ ವರ್ಕೌಟ್ ಹೋಗಬೇಕಾದ್ರೆ ಅವಾಗೇನಷ್ಟು ಕುಡಿತಾ ಇರಲಿಲ್ಲ. ಬಟ್ ವರ್ಕೌಟ್ ಡ್ರಾಪ್ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಕಾಫಿ ಟೀ ಕುಡಿದ್ರೂ ಫುಡ್ಡ ಬ್ಯಾಲೆನ್ಸ್ ಮಾಡ್ಕೊತೀನಿ ಅಂತ ಗೊತ್ತಲ್ಲ. ಸೊ ಹಾಗಾಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಹೆಲ್ತ್ ಕಾನ್ಷಿಯಸ್ ವೈಸ್ ಹೋದರೆ ಕಡಿಮೆ ಮಾಡಲೇಬೇಕು. ಬಟ್ ನನಗೆ ನಮ್ಮಲ್ಲಿ ಅಂತಲ್ಲ, ಮಂಜು ಮನೆಯಲ್ಲೂ ಎಲ್ಲ ಬೈತಿರ್ತಾರೆ ಕಾಫಿಯ ಕುಡಿತೀಯ ಟೀಯ ಕುಡಿತೀಯ ಅಂತ. ಅರೌಂಡ್ ಅಲ್ಲಿ ಹೋದರೆ ನಾನು ಇಟ್ಟರೆ ಮಾತ್ರ ಕುಡಿಯೋದು.
ಅವ್ರು ಯಾರು ಅಷ್ಟ ಕಾಫಿ ಟೀ ಮೇಲೆ ಇಂಟ್ರೆಸ್ಟ್ ಕೊಡಲ್ಲ. ಆ್ಯಂಡ್ ಬೇಕು ಅಂತಂದರೆ ಮಾತ್ರ ಇಟ್ಕೊತಾರೆ. ಅವ್ರು ಯಾರೂ ಕುಡಿಯೋಕ್ಕೆ ಇಷ್ಟನೇ ಪಡಲ್ಲ. ಬಟ್ ನಾನಂದರೆ ಪದೇ 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 ಕಾಫಿ ಇಡ್ತಾನೇ ಇರ್ತೀನಿ. ಸೊ ಈಗ ನಾನು ಕುಡಿಯೋದ್ರಲ್ಲಿ ಎಲ್ಲರಿಗೂ ಕುಡಿಸ್ತಾನೆ ಇರ್ತೀನಿ. ಮಂಜು ನನಗೆ ಅವಾಗವಾಗ ಬೈತಿರ್ತಾರೆ. ಆಮೇಲೆ ನಾನು ಏನಾದರೂ ಟೆನ್ಷನಾಗಿ ಮಾತಾಡಿಲ್ಲ ಸುಮ್ಮನೆ ಕೂತ್ಕೊಂಡೆ ಅಂತಂದರೆ ಕಾಫಿ ಕುಡಿತೀಯಾ ಆಮೇಲೆ ಮಾತಾಡ್ತೀಯಾ ಅಂತ ಕೇಳ್ತಿರ್ತಾರೆ. ಅಷ್ಟೊಂದು ಅಡಿಕ್ಷನ್ ಅಂತಲೇ ಹೇಳ್ಬೋದು. ನಾನೆಲ್ಲ ತುಂಬ ಜನ ಕೂಡ ಈ ಥರ ಕಾಫಿ ಟೀಗೆ ಅಡಿಕ್ಷನ್ ಆಗಿರ್ತಾರೆ. ಆ್ಯಂಡ್ ಸಮ್ಮರಲ್ಲೂ ಕೂಡ ನಾನು ಟೀ ಕಾಫಿ ಕುಡಿದಿದ್ದೀನಿ, ಬಿಟ್ಟಿಲ್ಲ. ಏನೋ ಒಂಥರ ನನಗೆ ಇಷ್ಟ. ಸೊ ಮಾರ್ನಿಂಗೇ ಬಂದಿದ್ದರಿಂದ ನನ್ನ ತಮ್ಮ ಬಂದಿದ್ದ ತಿಂಡಿ ಕರ್ಕೊಂಡೋಗೋಕ್ಕೆ. ಸೊ ಹಾಗಾಗಿ ಲ್ಯಾಬ್ ಡ್ಯೂಟಿನ ಬೇರೆಯವ್ರಿಗೆ ಚಾರ್ಜ್ ಕೊಟ್ಬಿಟ್ಟು ನಾನು ಮನೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಮನೇಲಿ ಏನೇನೆಲ್ಲ ಮಾಡ್ಕೊಂಡಿರ್ತಾರೆ, ನಾನು ಹೋಗೋಷ್ಟ್ರೊಳಗೆ ಅವಂತರಗಳು ಏನು ಮಾಡಿರ್ತಾರೆ ಅಂತ ಅಂದ್ಬಿಟ್ಟು. ತಿಂದೇನ್ರಿ ಇವನು ನಿಧಿ ನೀನು? ಹಾಂ, ಒಂದ್ಗುಕ್ಕು ತಿಂದಿಲ್ಲ ರಿಷಿ. ನೀವು ತಿನ್ಸ್ಲಿಲ್ವಾ ನಮ್ಮ ಪಾಪಗೆ? ಅಮ್ಮ ತಿನ್ನಿಸ್ತಿತ್ತು, ಬಾರ ಮುಂದೆ ಗೊತ್ತಿತ್ತಿಲ್ಲ, ಆಮೇಲೆ ಬಾಡಿಲ್ಲ ಸಣ್ಣ ಇದು ಮಕ್ಕಕ್ಕೆ ಒರ್ಸ್ಕೊತಿದ್ದ ಫುಲ್ಲು. ಅವಾಗ ಅಮ್ಮ ಬಟ್ಟೆ ಒರ್ಸ್ಕೊಡ್ತು. ಸರಿ ಆಯ್ತು, ಹೋಗಿ ಮುಖ ತೊಳ್ಕೊ ಬನ್ನಿ. ನನ್ನೇ ಕಾಯ್ತಿದ್ದೀರಾ ತಿಂಡಿ ತಿನ್ನಕ್ಕೆ? ನನಗಾಯ್ತು ಜ್ಯೂಸು ಕೊಡಿ, ಸುಮ್ಮನೆ ರೀ. ಮುಖ ತೊಳ್ಕೊ ಬರಗೆ ನಂಗೆ ಟೈಮ್ ಆಯ್ತದ, ಪೇಷಂಟ್ ಇದ್ದಾರೆ. ಸರಿ ತಿನ್ನೋಗಾಯ್ತು. ನಿಮಗೆ ಹಾಕೊಡೋದು ಬೇಡವಾ? ನಿಮ್ಗೆ ಹಾಕೊಡ್ದೇವ್ರು ನೀವು ತಿನ್ನಲ್ವಲ್ಲ, ಯಾಕೇನು? ಏಯ್ ಸುಮ್ಮನೆ ಇರೋ. ಯಾವ್ದು ಇದು ಇದೊಂದು ಅವಳು ಯಾಕಂಗಳಿಗೆ ಕತಿಯ? ಇದೊಂದು ಇದು ಅಂತೆ ಪೆಂಗ. ಏ ಬಾರೋ ತಿಂಡಿ ಹಾಕೊಡ್ತೀನಿ ಚಿನ್ನಿ ನಿಂಗೂ. ಬುಡಿ ತಿಂಡಿ ತಿನ್ಬಿಟ್ಟು ಕುಡಿಲಿ, ಬೇಗ ಹೋಯ್ತೀನಿ ನಾನು.